ಪ್ರತಿಯೊಂದು ಹೋಟ್ಲ್ ಆಗಿರ್ಬೋದು, ಪಿ ಜಿಗಳಿಗಾಗಿರ್ಬೋದು ಎಲ್ಲ ರೈಡ್ ಮಾಡ್ತಾ ಇದ್ದೀರಾ. ರೋಗ ಬಂದಾಗ ಮದ್ದು ಕೊಡ್ಬೋದು ಅಷ್ಟೇ. ರೋಗ ಬರೋದ ರೀತಿ ಆಗಬೇಕಾದ್ರೆ ಜನ ಅವರಷ್ಟೇ ಎಚ್ಚೆತ್ತುಕೊಳ್ಬೇಕು. ಅಡಿಕೆ ಬ್ಯಾನ್ ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಅನ್ನುವಂಥ ಕೂಗು ರೈತರದ್ದು. ಗುಡ್ಕ ಮತ್ತು ಪಾನ್ ಮಸಾಲಕ್ಕೆ ನಮ್ಮ ಊರಿನ ಅಡಿಕೆ 1% ಮಾತ್ರ. ಎಲ್ಲ ನೇಪಾಳದಿಂದ ಬೇರೆ ಬೇರೆ ರಿಜೆಕ್ಟ್ ಆದ ಅಥವಾ ಬಿಸಾಡಿದಂಥ ಅಡಿಕೆಯನ್ನು ಇಲ್ಲಿ ತಂದು ಮಾರಿ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಮುಂದಿನ ನಡೆ ಏನು ಅಂತ ಹೇಳಿ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೋಟರ್. ಇವತ್ತು ನಮ್ಮ ಜೊತೆ ಕರ್ನಾಟಕದ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಇದ್ದಾರೆ. ಬನ್ನೋರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಸ್ವಾಗತ. ಹೇಗಿದ್ದೀರಾ? ಆರಾಮ. ಓಕೆ ಸರ್, ಇವಾಗ ಎಲ್ಲೆಡೆ ನೋಡಿದ್ರು ನಿಮ್ಮದೇ ಸದ್ದು ಕಾಣ್ತಾ ಇದೆ. ಎಲ್ಲ ಆರೋಗ್ಯ ಇಲಾಖೆಯಿಂದ ಹಿಡಿದು ಪ್ರತಿಯೊಂದು ಹೋಟ್ಲ್ ಆಗಿರ್ಬೋದು, ಪಿ ಜಿಗಳಿಗಾಗಿರ್ಬೋದು ಎಲ್ಲ ರೈಡ್ ಮಾಡ್ತಾ ಇದ್ದೀರಾ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿ. ನೋಡಿ, ಆರೋಗ್ಯವಂತ ಕರ್ನಾಟಕ, ಬಲಿಷ್ಠದ ಭಾರತ, ಅದು ನಮ್ಮ ಸರ್ಕಾರದ ಮುಖ್ಯ ಗುರಿ. ಇವತ್ತು ನಾನು ಆರೋಗ್ಯ ಸಚಿವನಾಗಿ ರೋಗ ಬಂದಾಗ ಮದ್ದು ಕೊಡ್ಬೋದು ಅಷ್ಟೇ. ರೋಗ ಬರೋದ ರೀತಿ ಆಗಬೇಕಾದ್ರೆ ಜನ ಅವರಷ್ಟೇ ಎಚ್ಚೆತ್ತುಕೊಳ್ಬೇಕು. ಜನ ಏನು ಆಹಾರ ಪದಾರ್ಥ ತಿಂತಾ ಇರೋದನ್ನು ಆಲೋಚನೆ ಮಾಡಬೇಕು. ಅದು ವಿವಿಧ ಹೋಟೆಲ್ಗಳಲ್ಲಿ ಯಾವ ಪರಿಸ್ಥಿತಿ ಏನಿದೆ ಅಂತೇಳಿ ತೋರಿಸಿಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಅದಕ್ಕೆ ನಾವು ತಪಾಸಣೆ ಮಾಡಬೇಕನ್ನೋ ತೀರ್ಮಾನ ಮಾಡಿದ್ದು. ಸೊ ಮೇಲಿಂದಲೇ ತಪಾಸಣೆ ಪ್ರಾರಂಭ ಮಾಡಿದ್ದೇವೆ. ಓಕೆ ಸರ್, ಇನ್ನೊಂದೇನು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಪಿ ಜಿಗಳಿಗೆ ರೈಡ್ ಮಾಡಿರಲಿಲ್ಲ. ಇವತ್ತಿಂದ ಶುರು ಆಗಿದೆ ಪಿ ಜಿಗಳಿಗೆ ಕೂಡ ರೈಡ್ ಮಾಡಿರುವಂಥದ್ದು. ಪಿ ಜಿ ಅಂತ ಹೇಳಿ ಬಂದಾಗ ಅದೆಷ್ಟು ಊರು ಬಿಟ್ಟು ಬಂದ ವಿದ್ಯಾರ್ಥಿಗಳೆಲ್ಲ ಪಿ ಜಿಯಲ್ಲಿ ಇರುವಂಥದ್ದು. ಯಾವ ರೀತಿ ಕಠಿಣವಾಗಿರುವಂಥ ಕ್ರಮ ಪಿ ಜಿ ಓನರ್ಗಳ ಮೇಲೆ ತಗೋತೀರಾ ಅಂತ ಹೇಳಿ. ಈಗ ನಾನು ಈಗಾಗಲೇ ಬಹಳ ಸ್ಪಷ್ಟ ಸಂದೇಶ ಕೊಟ್ಟಿದ್ದೇನೆ. ಪೇಯಿಂಗ್ ಗೆಸ್ಟಿಗೆ ಬಂದು ಸೇರಿರುವ ಎಲ್ಲ ವಿದ್ಯಾರ್ಥಿನಿಯರು, ಯುವತಿಯರು ಕೆಲಸ ಹುಡುಕಿಕೊಂಡು ಬಂದಿರ್ತಾರೆ. ಅವ್ರಲ್ಲಿ ಬಂದಾಗ ತಂದೆ ತಾಯಿಯಿಂದ ಇರುವುದಿಲ್ಲ, ಅವ್ರ ಕುಟುಂಬಸ್ಥ ಯಾರು ಇರುವುದಿಲ್ಲ. ಇಲ್ಲಿ ಬಂದು ಸೇರಿಕೊಳ್ತಾರೆ. ಅವ್ರು ಏನಾದರೂ ಹೋಟೆಲಲ್ಲಿ ದಿವಸ ಹೋಗಿ ಊಟ ಮಾಡಲಿಕ್ಕೆ ದುಡ್ಡು ಕೂಡ ಇರುವುದಿಲ್ಲ. ಅವರಾಗಿ ಊಟ ಮಾಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಪರ್ಮಿಷನ್ ಕೂಡ ಇಲ್ಲ. ಆವಾಗ ಪಿ ಜಿ ಅವರು ಸರಿಯಾದ ಊಟವನ್ನು ಕೊಡಬೇಕು. ಆರೋಗ್ಯವಂತವಾದ ಊಟ ಕೊಡೋ ಜವಾಬ್ದಾರಿ ಅವ್ರದ್ದು. ಅದಕ್ಕಾಗಿ ಎಲ್ಲ ಪಿ ಜಿ ಅವ್ರಿಗೆ ನಾವು ಹೇಳಿದ್ದೇವೆ, ಅಲ್ಲಿ ಬಂದು ಸೇರುವಂಥ ಯುವತಿಯರಿರಲಿ, ವಿದ್ಯಾರ್ಥಿನಿಯರಲಿ, ಅವರನ್ನು ನೀವು ಸ್ವಂತ ಮಕ್ಕಳಾಗಿ ನೋಡಿ ಅವ್ರಿಗೆ ಆ ರೀತಿಯ ಊಟ ಕೊಡೋದಾದರೆ ಮಾತ್ರ ನೀವು ಪಿ ಜಿ ಪ್ರಾರಂಭ ಮಾಡಿ. ಇಲ್ಲದಿದ್ದರೆ ಅವರ ನೋವಿನಲ್ಲಿ ನೀವು ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕೆ, ಭಾಳಷ್ಟು ಪಿ ಜಿಗಳು ಅಸೌಖ್ಯರಾಗ್ತಾರೆ, ಹೋಟೆಲ್ಸ್ ಆಗ್ತಾರೆ, ಮತ್ತು ಊರಿಗೆ ಹೋಗ್ತಾರೆ. ಇದರಲ್ಲಿ ಇದು ಬಹುಶಃ ಎಲ್ಲರಿಗೂ ಅನುಭವ ಆಗಿರುವಂಥದ್ದೇ. ಅದಕ್ಕೆ ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತೇವೆ. ಅವ್ರು ಸರಿಪಡಿಸ್ಕೊಳ್ಬೇಕು. ನಾವು ಏನಾದರೂ ಸರಿಪಡಿಸಲು ಸಮಯ ಕೊಟ್ಟು ಸರಿಪಡಿಸದಿದ್ದಲ್ಲಿ ಅವರ ತಪ್ಪು ಏನಾದರೂ ಕಂಡು ಬಂದು ಅಥವಾ ಪಿ ಜಿ ಸ್ಟೂಡೆಂಟ್ಸ್ ನಮಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಲ್ಲಿ ಅದು ತನಿಖೆ ಸತ್ಯಂನಲ್ಲಿ ನಾವು ಲೋಕಲ್ ಬಾಡಿ ಜೊತೆ ಮಾತಾಡಿಕೊಂಡು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಮೆಸೇಜನ್ನು ಕೊಡ್ತೇವೆ. ಓಕೆ ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಗುಡ್ಕಾ ಪಾನ್ ಬ್ಯಾನ್ ಮಾಡಬೇಕನ್ನುವಂಥದ್ದು ಕೂಡ ನಿಮ್ಮದು ಉದ್ದೇಶ ಆಗಿದೆ. ಜೊತೆಗೆ ಅಡಿಕೆ ಬೆಳೆಗಾರರ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ಗುಡ್ಕಾ ಪಾನ್ ಅಡಿಕೆ ಬ್ಯಾನ್ ಮಾಡಿದರೆ ನಾವು ಎಲ್ಲಿ ಹೋಗೋದು ಅನ್ನುವಂಥ ಕೂಗು ರೈತರದು. ಇದಕ್ಕೇನು ಹೇಳ್ತೀರಾ? ನೋಡಿ, ಗುಡ್ಕಾ ಅವತ್ತು ನಾನು ಆರೋಗ್ಯ ಸಚಿವನಾದಾಗ 13ರಲ್ಲೇ ಬ್ಯಾನ್ ಮಾಡಿದ್ದೆ. ಆಗಲೂ ಕೂಡ ಅಡಿಕೆ ಬೆಳೆಯವರಿಗೆ ನಷ್ಟ ಆಗದಂಥ ದೊಡ್ಡ ಮಟ್ಟದ ಕೂಗಿತ್ತು. ಅದು ನಾನು ಅವತ್ತು ಅಸೆಂಬ್ಲಿಯಲ್ಲಿ ನಿಭಾಯಿಸಿಕೊಂಡು ಇಲ್ಲ ನಮಗೆ ಲಾಸ್ ಕಡಿಮೆ ಆಗುವುದಿಲ್ಲ ಅಂತೇಳಿ ಪ್ರತಿಪಾದನೆ ಮಾಡಿದೆ. ಕಡಿಮೆ ಆಗಲಿಲ್ಲ. ಇಲ್ಲಿ ಎರಡನೇ ಪ್ರಶ್ನೆ ಏನಂತ ಹೇಳಿಕೊಂಡು ಇದ್ದರೆ, ಇವತ್ತು ಈ ಸಲ ನಾವು ಪಾನ್ ಮಸಾಲದಲ್ಲಿ ಗುಡ್ಕಾ ಮತ್ತು ನಿಕೋಟಿನ್ ಅನ್ನು ಮಿಕ್ಸ್ ಮಾಡೋದನ್ನು ನಾವು ತಡೆಗಟ್ಟಿದ್ದೇವೆ. ಆದ ಕಾರಣ ಇದರಲ್ಲಿ ಕೂಡ ಅಡಿಕೆ ಬೆಳೆಯವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ವಿಶ್ವಾಸ ನನಗಿದೆ. ಇನ್ನು ಆಗ್ತದೆ ಮತ್ತು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಒಂದೇ ದಿವಸ ಆಗಿ ತೀರ್ಮಾನ ಮಾಡಲಿಕ್ಕೆ ಆಗ್ತದ? ಇದು ಒಂದು ಫಾಸ್ಟ್ ಫುಡ್ ರೆಸ್ಟೋರೆಂಟ ತೀರ್ಮಾನ ಆಗಲಿಕ್ಕೆ ಟೈಮ್ ಬೇಡವಾ? ಇವತ್ತು ಬಂದು ನಾಳೆ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕಾಗಿ 3 ತಿಂಗಳು 6 ತಿಂಗಳು ಟೈಮ್ ಕೊಡಬೇಕು. ನಿಜವಾಗಿ ಯಾವ ಆಗೋದು ಅದು ನಮಗೇನು ಕನ್ಸಲ್ಟೇಷನ್ ಕೂಡ ಮಾಡಬೇಕು. ಆದ ಕಾರಣ ನಾನು ಎಲ್ಲರಿಗೂ ಹೇಳೋದು ಇಷ್ಟ, ರೈತ ಬಾಂಧವರಿಗೆ, ಸರ್ಕಾರ ನಿಮ್ಮ ಪರವಾಗಿದೆ. ನಿಮಗೆ ರೇಟ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಗುಡ್ಕ ಮತ್ತು ಪಾನ್ ಮಸಾಲಕ್ಕೆ ನಮ್ಮ ಊರಿನ ಅಡಿಕೆ 1% ಮಾತ್ರ. ಎಲ್ಲ ನೇಪಾಳದಿಂದ ಬೇರೆ ಬೇರೆ ರಿಜೆಕ್ಟ್ ಆದ ಅಥವಾ ಬಿಸಾಡಿದಂಥ ಅಡಿಕೆಯನ್ನು ಇಲ್ಲಿ ತಂದು ಮಾರಿ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಅದೆಲ್ಲ ಕೂಡ ಜನ ಇವತ್ತು ಅರ್ಥ ಮಾಡಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಹಾಸ್ಟೆಲ್ ಆಯಿತು, ಪಿ ಜಿಗಳಾಯಿತು, ಜೊತೆಗೆ ಎಲ್ಲ KFC ಎಲ್ಲ ಚಿಕನ್ ಸೆಂಟರ್ಗಳಿಗೆಲ್ಲ ಕೂಡ ಪರಿಶೀಲನೆ ನಡೆಸಿದಾಯಿತು. ಮುಂದಿನ ನಡೆ ಏನು ಅಂತ ಹೇಳಿ. ನೌಕರಿಗೆ ನಮ್ಮ ಕೇಟ್ರಿಂಗ್ ಆಗುವಂಥದ್ದು, ಕೇಟ್ರಿಂಗ್ ಎಲ್ಲಿ ಮಾಡ್ತಾರೆ ಪಬ್ಲಿಕ್ ಬೇಸ್ ಅಲ್ಲಿ ಕೊಡುವಂಥದ್ದು ಕೇಟ್ರಿಂಗ್. ಅದೇ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರ್ತದೆ. ನಮ್ಮ ರೈಲ್ವೆ ಸ್ಟೇಷನ್ ಕ್ಯಾಂಟೀನ್, ಹೋಗುವ ಟ್ರೈನಲ್ಲಿ ಪ್ಯಾಂಟ್ರಿ ಇರ್ತದೆ. ಅದು ಇನ್ನು ಫ್ಲೈಟಲ್ಲಿ ಹೋಗ್ತಾರೆ, ಅವ್ರನ್ನ ಯಾಕೆ ಬಿಡಬೇಕು? ಅವ್ರನ್ನ ಉಣ್ಕೊಂಡು ನಾವು ಅವರ ಊಟ ಕೂಡ ಸರಿದೆ ಅಂತೆಲ್ಲ ನಾವು ಪತ್ತೆ ಹಚ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರು, UT ಖಾದರ್ ಅವರು ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೋಟರ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.